ಜೊತೆಗೆ ಅವರು ಗರುಡ ಪಕ್ಷಿಯಂತೆ ಹಾರಿದರೆ ನಾವು ಸಣ್ಣ ಹುಳದಂತೆ ನಮ್ಮ ಶಕ್ತಿ ಇದ್ದಷ್ಟಾದರೂ ಹಾರುವ ಪ್ರಯತ್ನವನ್ನು ನಾವು ಮಾಡಬೇಕು. ನವಪದಂತ್ಯಾತ್ಮಸಮಂ ಪದತ್ರಿಣ ಅಂತ ಶ್ರೀಮದ್ಭಾಗವತ ಹೇಳುವಂತೆ ನಾವು ಸಾಧನೆಯ ಮಾರ್ಗದಲ್ಲಿ ಮುಂದೆ ಸಾಗಬೇಕು ಅನ್ನುವುದನ್ನು ಶ್ರೀರಾಮಚಂದ್ರ ಆ ಮೂಲಕವಾಗಿ ತಿಳಿಸಿಕೊಟ್ಟಿದ್ದಾನೆ. ಅತ್ಯದ್ಭುತವಾದ ಅವರ ಮಹಿಮೆ. ದೇವತೆಗಳು ಶ್ರೀರಾಮಚಂದ್ರ ಎಲ್ಲ ಜೀವರ ಪ್ರತಿನಿಧಿಯಾದ ಲಕ್ಷ್ಮಣನಿಗೆ ಹೇಳಿದ ಅಂತ ಕೇಳಿದರಲ್ಲ, ಅದಕ್ಕೋಸ್ಕರನೇ ಎಲ್ಲ ದೇವತೆಗಳು ಅದೇ ರೀತಿ ಅಗಸ್ತ್ಯರ ಮಹಿಮೆಯನ್ನು ಜಗತ್ತಿನ ಮುಂದೆ ಇಟ್ಟಿದ್ದಾರೆ. ತಾವು ಮಾಡಬಹುದಾದ ಕಾರ್ಯವನ್ನು ಅಗಸ್ತ್ಯರಿಂದ ಮಾಡಿಸಿದ್ದಾರೆ, ಅಗಸ್ತ್ಯರಿಗೆ ಕೀರ್ತಿಯನ್ನು ಕೊಟ್ಟಿದ್ದಾರೆ. ಆ ಋಷಿಗಳ ತಪಸ್ವಿಗಳ ಮಹಿಮೆ ಜಗತ್ತಿಗೆ ತೋರಿಸುವುದು ಯಾಕೆ ಅಂದರೆ, ತಪೋಮಾರ್ಗವನ್ನು ಹಿಡಿಯಿರಿ. ತಪೋಮಾರ್ಗವನ್ನು ಹಿಡಿಯೋದಿಲ್ಲ, ನಾವು ವಿಪರೀತ ದಾರಿಯಲ್ಲಿ ಹೋಗ್ತೇವೆ ಅಂದರೆ ತಪ ಅನ್ನುವುದನ್ನು ತಿರುಗಿಸಿದರೆ ಏನಾಗುತ್ತೆ? ಪತ. ನಾವು ತಪಸ್ಸನ್ನು ಮಾಡದಿದ್ದರೆ ಪತನ ಆಗುತ್ತೆ, ತಪ ತಿರುಗಿದರೆ ಪತ. ನಾವೆಲ್ಲ ತಪೋ ಮಾರ್ಗದಲ್ಲಿ ಹೋದರೆ ಊರ್ಧ್ವ ಲೋಕಕ್ಕೆ ಹೋಗ್ತೇವೆ, ಉನ್ನತಿಯನ್ನು ಪಡೆಯುತ್ತೇವೆ ಬದುಕಿದಾಗಲೂ ಕೂಡ. ತಪಸ್ಸನ್ನು ಮಾಡಲಿಲ್ಲ, ತಪಸ್ವಿಗಳಿಗೂ ಗೌರವಿಸಲಿಲ್ಲ ಅಂದರೆ ಅದನ್ನು ತಿರುಗಿಸಿದರೆ ಪತ, ಅಧಃಪತನವಾಗುತ್ತೆ, ನರಕದಲ್ಲಿ ಬೀಳುವಂತಹ ಸಂದರ್ಭ ಇದೆ. ಪಾಪಗಳಿಗೆ ಪ್ರಾಯಶ್ಚಿತ್ತವೇ ತಪಸ್ಸು. ತಪಸ್ಸು ಮಾಡಿಲ್ಲ ಅಂದರೆ ಪ್ರಾಯಶ್ಚಿತ್ತ ಮಾಡಿಲ್ಲ ಅಂತ. ಪ್ರಾಯಶ್ಚಿತ್ತ ಮಾಡಿಲ್ಲ ಅಂದರೆ ಔಷಧಿ ತೆಗೆದುಕೊಂಡಿಲ್ಲ ಅಂದರೆ ಆಗೋದೇನು? ರೋಗಿಗಳಿಗೆ ರೋಗ ಉಲ್ಬಣವಾಗಿ ಅನಾರೋಗ್ಯದ ಕಾರಣಕ್ಕೆ ಮರಣವನ್ನು ಹೊಂದುವ ಸಂದರ್ಭ ಹೇಗೋ ಹಾಗೆ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ತಪಸ್ಸನ್ನು ಮಾಡದೇ ಇದ್ದರೆ ಅಧೋಗತಿಯಾಗುತ್ತೆ. ತಪಸ್ಸು ಅಂದರೆ ಅರಣ್ಯದಲ್ಲಿಯೇ ಮಾಡುವಂಥದ್ದು ತಪಸ್ಸು ಅಂತಲ್ಲ. ಏಕಾದಶಿಯ ಉಪವಾಸವೇ ತಪಸ್ಸು. ನಿತ್ಯದಲ್ಲಿ ನಿಯಮಪೂರ್ವಕವಾಗಿ ದೇವರ ಪೂಜೆಯನ್ನು ಮಾಡಿದರೆ ಅದು ತಪಸ್ಸು. ಶಾಸ್ತ್ರಗಳ ಪಾಠ ಪ್ರವಚನಗಳನ್ನು ಮಾಡಿದರೆ ಅದು ದೊಡ್ಡದಾದಂತಹ ತಪಸ್ಸು. ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯ ಸ್ತದ್ಧಿ ತಪಸ್ತದ್ಧಿ ತಪಃ ಅಂತ ಹೇಳ್ತಾರೆ. ಬಹಳ ದೊಡ್ಡದಾದ ತಪಸ್ಸು. ಹೀಗೆ ಇನ್ನೊಬ್ಬರಿಗಾಗಿ ತಾನು ತನ್ನನ್ನು ಬಿಟ್ಟುಕೊಟ್ಟರೆ, ಸ್ವಾರ್ಥವನ್ನು ತ್ಯಾಗ ಮಾಡಿದರೆ ಅದೂ ತಪಸ್ಸು. ಹಾಗಾಗಿ ನೂರಾರು ತಪಸ್ಸುಗಳಿವೆ. ಆದರೆ ಒಂದಿಲ್ಲ ಒಂದು ರೀತಿಯ ತಪಸ್ಸನ್ನು ಮಾಡಿ ತಾನು ತನ್ನ ಪಾಪಗಳಿಗೆ ಪ್ರಕ್ಷಾಳನೆಯನ್ನು ಮಾಡಿಕೊಳ್ಳಬೇಕು ಅನ್ನೋದಕ್ಕೋಸ್ಕರ ತಪಸ್ಸುಗಳ ಮಹತ್ವವನ್ನು ತೋರಿಸಿಕೊಡ್ತಾರೆ ಅಂತ. ನಿನ್ನೆ ತಿಳಿದಿರಿ, ದೇವತೆಗಳು ದಾನವರನ್ನು ಸಂಹಾರ ಮಾಡುವುದಕ್ಕೆ ಸಮರ್ಥರು. ಏನೋ ಕೆಲವು ವರಗಳಿಂದ ದಾನವರಿಗೆ, ದೈತ್ಯರಿಗೆ ಶಕ್ತಿ ಹೆಚ್ಚು ಇರಬಹುದು, ಕೆಲವೊಮ್ಮೆ ತಾತ್ಕಾಲಿಕವಾಗಿ. ಅಂಥದನ್ನು ಭಗವಂತನ ಸ್ಮರಣೆಯಿಂದ, ಭಗವಂತನ ಅನುಗ್ರಹದಿಂದ ಮೀರೋದಕ್ಕೆ ದೇವತೆಗಳಿಗೆ ಸಾಧ್ಯ ಇದೆ. ನಾನಾ ವಿಧವಾದ ಮಾಯಾಜಾಲವನ್ನು ಉಪಯೋಗಿಸಿ ದೇವತೆಗಳು, ದೈತ್ಯರು ಯುದ್ಧ ಮಾಡುವಾಗ ದೇವತೆಗಳು ಕೇವಲ ಹರಿಸ್ಮರಣೆಯನ್ನು ಮಾಡಿದ್ದಾರೆ. ಶ್ರೀಮದ್ಭಾಗವತದಲ್ಲಿ ಬರುತ್ತದೆ, ಆ ಎಲ್ಲ ಮಾಯೆಗಳು ನಾಶವಾಗಿ ಹೋಗಿವೆ. ಹರಿಸ್ಮೃತಿ ಸರ್ವ ವಿಪದ್ ವಿಮೋಕ್ಷಿಣಿ ಅಂತ ಅದೇ ಸಂದರ್ಭದಲ್ಲಿ ಶ್ರೀಮದ್ಭಾಗವತ ಉದ್ಗಾರವನ್ನು ತೆಗೆದದ್ದು.